ಒಂದಾನೊಂದು ಕಾಲದಲ್ಲಿ ದೇವಲೋಕದ ದೇವತೆಯ ಹತ್ತಿರ ಒಂದು ಬಾತುಕೋಳಿ ಇತ್ತು. ಅದನ್ನು ಆ ದೇವತೆ ಬಹಳ ಜತನದಿಂದ ಜೋಪಾನ ಮಾಡುತ್ತಿದ್ದಳು. ಆದರೆ ಒಂದು ಸಾರಿ ಆ ಬಾತುಕೋಳಿ ಮೊಟ್ಟೆ ಇಡುವಾಗ ಆ ಮೊಟ್ಟೆ ಸ್ವರ್ಗದಿಂದ ಭೂಮಿಗೆ ಬಿದ್ದು ಬಿಟ್ಟಿತು. ನಂತರ ಆ ಮೊಟ್ಟೆಯಿಂದ ಬಾತುಕೋಳಿ ಮರಿ ಹುಟ್ಟಿತು. ಅದೊಂದು ಮುದ್ದಾದ ದೇವಲೋಕದ ಬಾತುಕೋಳಿಯಾಗಿತ್ತು. ಹೀಗೆ ಅನೇಕ ವರ್ಷಗಳು ಕಳೆದವು. ಹತ್ತಿರದ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತು ಅವನ ಪತ್ನಿ ವಾಸವಾಗಿದ್ದರು. ಅವರು ತುಂಬ ಬಡವರಾಗಿದ್ದರು. ಅವರದೇ ಆದ ತುಂಡು ಜಮೀನಲ್ಲಿ ತರಕಾರಿ ಬೆಳೆದು ಅದನ್ನು ಮಾರಿ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ರೈತನ ಪತ್ನಿ ಹೀಗೆ ಹೇಳಿದಳು, ಸ್ವಲ್ಪ ಮೊಟ್ಟೆಗಳು ಸಿಗುವ ಹಾಗಿದ್ದರೆ ಚೆನ್ನಾಗಿರ್ತಿತ್ತು. ಬಾತುಕೋಳಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ರೈತನ ಹತ್ತಿರ ಬಾತುಕೋಳಿ ಖರೀದಿಸಲು ಸಾಕಾಗುವಷ್ಟು ಹಣವಿರಲಿಲ್ಲ. ತಾನು ಬೆಳೆದ ತರಕಾರಿಗಳನ್ನು ಒಟ್ಟು ಮಾಡಿ ಮಾರುಕಟ್ಟೆಗೆ ಮಾರಲು ಹೊರಟ. ಮಾರಿ ಬಂದ ಹಣದಿಂದ ಒಂದು ಬಾತುಕೋಳಿಯನ್ನು ಖರೀದಿಸಿದ. ಬಾತುಕೋಳಿಯನ್ನು ಮನೆಗೆ ತಂದು ಅದನ್ನು ಜತನದಿಂದ ಬೆಳೆಸಿದ. ಅದಕ್ಕಾಗಿ ಮೊಟ್ಟೆ ಇಡಲು ಒಂದು ಗೂಡನ್ನು ಸಹ ನಿರ್ಮಿಸಿದ. ಬಾತುಕೋಳಿ ಮೊಟ್ಟೆಯನ್ನು ಇಡುತ್ತದೆ, ಅದನ್ನು ಮಾರಬಹುದು ಹಾಗೂ ತಿನ್ನಬಹುದು. ಹಾಗೆಂದುಕೊಂಡ ರೈತ ಹಾಗೇ ದಿನ ಕಳೆಯುತ್ತರಲು ಒಂದು ದಿನ ಬೆಳಗ್ಗೆ ಉಪಹಾರಕ್ಕೆಂದು ಮೊಟ್ಟೆ ತೆಗೆದುಕೊಳ್ಳಲು ಕೂಡಿಗೆ ಹೋದಾಗ ಗೂಡಿನಲ್ಲಿ ಬಾತುಕೋಳಿ ಬಂಗಾರದ ಮೊಟ್ಟೆ ಇಟ್ಟಿತ್ತು. ಅದನ್ನು ಕಂಡ ರೈತ ಆಶ್ಚರ್ಯಚಕಿತನಾದ. ಅದು ಸ್ವರ್ಗದಿಂದ ಬಿದ್ದ ಮೊಟ್ಟೆಯ ಬಾತುಕೋಳಿ ಎಂದು ಅರಿವಿರಲಿಲ್ಲ. ಬಂಗಾರದ ಮೊಟ್ಟೆ, ನಾನು ನೋಡುತ್ತಿರುವುದು ನಿಜವಾದರೆ ನಾನು ಬಹುಬೇಗ ಶ್ರೀಮಂತನಾಗುತ್ತೇನೆ. ಹಾಗೆಂದುಕೊಂಡ ರೈತ ಬಂಗಾರದ ಮೊಟ್ಟೆಯನ್ನು ಮಾರಿ ಸಾಕಷ್ಟು ಹಣ ಗಳಿಸಿ ಅವನ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿಕೊಂಡ. ಆದರೆ ಅವನಿಗೆ ದೊರೆತ ಹಣ ಕಡಿಮಾಯಿತೆಂದು ಭಾವಿಸಿದ. ಅದಕ್ಕಾಗಿ ಬಾತುಕೋಳಿ ಇನ್ನೊಂದು ಮೊಟ್ಟೆ ಇಡಲು ಕುತೂಹಲದಿಂದ ಕಾಯತೊಡಗಿದ. ಅದನ್ನು ಇನ್ನೂ ಅಕ್ಕರೆಯಿಂದ ಜೋಪಾನ ಮಾಡತೊಡಗಿದ. ಶೀಘ್ರದಲ್ಲೇ ಬಾತುಕೋಳಿ ಇನ್ನೊಂದು ಬಂಗಾರದ ಮೊಟ್ಟೆ ಇಟ್ಟಿತು. ರೈತ ಮತ್ತು ಅವನ ಹೆಂಡತಿ ಮೊಟ್ಟೆಯನ್ನು ಕಂಡು ಬಹು ಹರ್ಷಗೊಂಡರು. ರೈತ ಕೂಡಲೇ ಮೊಟ್ಟೆ ತೆಗೆದುಕೊಂಡು ಮಾರುಕಟ್ಟೆಯ ಕಡೆಗೆ ಧಾವಿಸಿದ. ಮತ್ತೆ ಒಳ್ಳೆಯ ಬೆಲೆಗೆ ಮಾರಿದ. ಶೀಘ್ರದಲ್ಲಿ ಅವನು ಹಳ್ಳಿಯಲ್ಲಿ ಶ್ರೀಮಂತನೆನಿಸಿಕೊಂಡ. ಹೀಗೆ ದಿನಗಳು ಕಳೆಯುತ್ತಿರಲು ರೈತ ನಿಧಾನವಾಗಿ ಬಹು ಶ್ರೀಮಂತನಾಗುತ್ತಾ ಹೋದಂತೆ ರೈತ ಮತ್ತು ಅವನ ಹೆಂಡತಿಯ ಸ್ವಾರ್ಥ ಮತ್ತು ದುರಾಸೆಯೂ ಹೆಚ್ಚಿತು. ಅವರಿಬ್ಬರಿಗೂ ಎಲ್ಲಾ ಶ್ರೀಮಂತಿಗೆ ಒಮ್ಮೆಲೆ ಪಡೆಯಬೇಕೆಂಬ ಹಂಬಲ ಉಂಟಾಯಿತು. ಒಂದು ದಿನ ರೈತನ ಹೆಂಡತಿಗೆ ಒಂದು ಉಪಾಯ ಹೊಳೆಯಿತು. ನಾವು ಒಂದೇ ಬಾರಿಗೆ ಎಲ್ಲಾ ಚಿನ್ನದ ಮೊಟ್ಟೆಗಳನ್ನು ಪಡೆದರೆ ಹೇಗೆ? ರೈತನಿಗೂ ಹೆಂಡತಿಯ ಉಪಾಯ ಸರಿ ಎನಿಸಿತು. ಇಬ್ಬರು ಬಾತುಕೋಳಿಯನ್ನು ಕತ್ತರಿಸಿ ಅದರಲ್ಲಿರುವ ಎಲ್ಲಾ ಬಂಗಾರದ ಮೊಟ್ಟೆಗಳನ್ನು ಒಮ್ಮೆಲೆ ಪಡೆಯಬೇಕೆಂದು ನಿರ್ಧರಿಸಿದರು. ಆದರೆ ದುರಾಸೆಯ ಪ್ರತಿಫಲ ಬೇರೆಯೇ ಪಾಠ ಕಲಿಸುತ್ತದೆ. ಅವರು ಹರಿತವಾದ ಕತ್ತಿಯಿಂದ ಬಾತುಕೋಳಿಯನ್ನು ಕತ್ತರಿಸಿದರು. ಆದರೆ ಅದೊಂದು ದೊಡ್ಡ ತಪ್ಪಾಗಿತ್ತು. ಅವರಿಗೆ ಬಾತುಕೋಳಿಯ ಹೊಟ್ಟೆನಲ್ಲಿ ಒಂದು ಮೊಟ್ಟೆ ಸಹ ಕಾಣಿಸಲಿಲ್ಲ. ಮತ್ತೆ ಮುಂದಿದೂ ಕೂಡ ಅವರಿಗೆ ಬಂಗಾರದ ಮೊಟ್ಟೆ ದೊರಕುವುದಿಲ್ಲ. ಬಡಪಾಯಿ ಬಾತುಕೋಳಿಯ ಪ್ರಾಣ ಹೋಯಿತು. ಹಾಗೂ ರೈತ ತನ್ನ ಸಂಪತ್ತನ್ನು ಗಳಿಸುವ ದಾರಿಯನ್ನು ಕಳೆದುಕೊಂಡ. ಅದಕ್ಕೆ ಹಿರಿಯರು ಹೇಳ್ತಾರೆ, ದುರಾಸೆಯೇ ದುಃಖಕ್ಕೆ ಮೂಲ. ದುರಾಸೆ ಒಂದು ಶಾಪ.